ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಡದಿಯಿಂದ ರೈತ ಮಹಿಳೆ ಶ್ವೇತಾ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶ್ವೇತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನಾಯ್ತು, ನೀವು ಇದ್ರಾ ಈ ಘಟನೆ ನಡೆದಂತ ಸಂದರ್ಭದಲ್ಲಿ? ಹೌದು ಸರ್, ಏನಂದ್ರೆ ಇವಾಗ ಫೈನಲ್ ನೋಟಿಫಿಕೇಶನ್ ಹೊಡ್ಸಿರೋ ಒಂದು ಗ್ರಾಮ ಮಂಡ್ಲಹಳ್ಳಿ ಅಂತ ಇದೆ. ಅಲ್ಲಿಗೆ ಇವ್ರು ಏಕಾಏಕಿ ಸರ್ವೆ ಮಾಡಕ್ ಬಂದಿದ್ದಾರೆ. ಯಾರು ಭೂ ಸ್ವಾಧೀನಕ್ಕೆ ಭೂಮಿ ಕೊಡಕ್ ತಯಾರಿದಾರೋ ಅವ್ರದೇ ಸರ್ವೆ ಮಾಡಕ್ ಬಂದಿರೋದು. ಆದ್ರೆ ನಾವೇನಾದ್ರೆ ವಿರೋಧ ಇದೀವಲ್ಲ, ನಮ್ಗೇನಾದ್ರೂ ನ್ಯಾಯ ಕೊಟ್ಟು ಆಮೇಲೆ ಸರ್ವೆ ಮಾಡಿ ಅಂತ ಹೇಳ್ತಾ ಇದೀವಿ. ಅವ್ರಿಲ್ಲ ಅನ್ಬಿಟ್ಟು ಏಕಾಏಕಿ ಬಂದು ಸರ್ವೆ ಮಾಡ್ತಿದ್ದಾರೆ. ಅದಕ್ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಅಂತಿಮ ಅಧಿಸೂಚನೆಯಿಂದ ಯಾರು ವಿರೋಧ ಇದೀವಿ ಆ ರೈತರುಗಳ ಹೆಸರುಗಳನ್ನ ಬಿಟ್ಬಿಟ್ಟು ನೀವು ಸರ್ವೆ ಮಾಡಿ ಅಂತ ಕೇಳ್ತಾ ಇದೀವಿ. ಆದ್ರೆ ಅವರು ಅದಕ್ ತಯಾರಿಲ್ದೇ ಇರೋದ್ರಿಂದ ನಾವೀಗ ಹೋರಾಟನ ತೀವ್ರ ಅಂತ ತಗೊಂಡೋದ್ವಿ ಸರ್. ಓಕೆ, ಈಗ ಸರ್ವೆ ಮಾಡಕ್ ಬಂದಿರೋದು ಕೇವಲ ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದಾರಲ್ಲ ಆ ರೈತರ ಜಮೀನನ್ನ ಮಾತ್ರನಾ, ಅಥವಾ ನೀವು ಕೊಡೋದಕ್ಕೆ ಒಪ್ಪಿಲ್ಲ ನಿಮ್ದೆಲ್ಲ ಜಮೀನನ್ನ ಸರ್ವೆ ಮಾಡ್ತಾ ಇದ್ದಾರಾ? ಸರ್, ಈಗ ಯಾರು ಒಪ್ಪಿದ್ದಾರೆ ಅವ್ರದೇ ಮಾಡ್ತಿರೋದು. ಆದ್ರೆ ಅಧಿಸೂಚನೆಯಲ್ಲಿ, ಅಂತಿಮ ಅಧಿಸೂಚನೆಯಲ್ಲಿ ಕೊಡಕ್ ಒಪ್ಪಿಗೆ ಇರೋರ ಹೆಸರು ಎಲ್ಲಾರ್ದು ಇದೆ ಸರ್. ಅದಕ್ಕೋಸ್ಕರ ನಾವು ವಿರೋಧ ಮಾಡ್ತಾ ಇರೋದು. ಓಕೆ, ಈಗ ಏನ್ ಹೇಳ್ತಾ ಇದ್ರು ನಿಮ್ಗೆ ಅವರು ಅಲ್ಲಿ ಬಂದಿದ್ದಂತ ಅಧಿಕಾರಿಗಳು? ಅವ್ರು ಹೇಳ್ತಾ ಇರೋದು ಕೊಡೋರ್ದು ಮಾಡ್ಕೋತೀವಿ ಅಂತ ಸರ್. ಇವಾಗ ಹೇಳಿದ್ರೆ ಒಂದು ಮನೆ ಅಂತ ಇರುತ್ತೆ, ಒಂದು ಮನೇಲಿ 3 ರೂಮ್ ಇರುತ್ತೆ. ಒಂದು ರೂಮ್ ಮಾತ್ರ ನಾವು ತಗೋತೀವಿ, 2 ರೂಮ್ ಬಿಡ್ತೀವಿ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳಕ್ ಆಗುತ್ತೆ ಸರ್? ಅವ್ರು ತಗೊಳೋದು ಇಡೀ ಮನೆನೇ. ಸುಮ್ನೆ ಒಂದೊಂದೇ ಹಂತಕ್ ಬಂದಿ ಆ ಮನೆ ತಗೋಬೇಕು, ಆ ಹಂತಕ್ಕೆ ಅವ್ರು ಬಂದಿರೋದು. ಅದಕ್ಕೋಸ್ಕರ ನಾವ್ ಯಾವ್ದೇ ಕಾರಣಕ್ಕೂ ಇದನ್ನ ಮಾಡಕ್ ಬಿಡಲ್ಲ. ನಮ್ನ ಆದೇಶದಿಂದ ಕೈ ಬಿಡ್ಲಿ, ನಾವು ನಾಳೆನೆ ಕೊಡ್ತೀವಿ ಇವ್ರಿಗೆ ಮಾಡ್ಲಿ ಅಂತ. ಅಲ್ಲ, ಬಟ್ ನೀವು ಹೌದು ಈಗ ಹೋರಾಟ ಮಾಡ್ತಾ ಇದ್ದೀರಿ ಶ್ವೇತಾ ಅವರೇ ಬಹಳಷ್ಟು ದಿನಗಳಿಂದ, ಎಲ್ಲ ಓಕೆ. ಬಟ್ ಅಧಿಕಾರಿಗಳ ಮೇಲೆ ಕೈ ಮಾಡೋದು, ಆ ಪೊರಕೆ ತಗೊಂಡು ಹೊಡಿಯೋದು ಇದೆಲ್ಲ ಬೇಕಾಗಿತ್ತಾ ನಿಮ್ಗೆ? ಸರ್, ಅದೆಲ್ಲ ತಪ್ಪೆ. ನಾನ್ ಹೇಳ್ತಾ ಇರೋದು 485 ದಿನದಿಂದ ಶಾಂತಿಯುತವಾಗಿ ಹೋರಾಟ ಮಾಡೋದ್ವಲ್ಲ, ಇಷ್ಟ ದಿನ ನಿಮ್ಗೆ ಏನಾದ್ರೂ ಒಂದು ಸರ್ಕಾರದವ್ರು ತೊಂದರೆ ಹೌದು, ಅದೇ ಹೇಳ್ತಾ ಇರೋದು. ಈಗ ನೀವು ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಇನ್ನೇನೋ ಕಾನೂನನ್ನ ಕೈಗೆ ತಗೊಂಡ್ರೆ ನಿಮ್ಮ ಹೋರಾಟದ ಉದ್ದೇಶನೇ ತಪ್ಪು ಹೋಗ್ಬಿಡುತ್ತಲ್ಲ ಅಂತ. ಅಲ್ಲ, ಉದ್ದೇಶ ಅನ್ನೋದ್ಕಿಂತ ಸರ್, ನಮ್ಮ ಅಸ್ತಿತ್ವನೇ ಹೋದ್ಮೇಲೆ, ನಮ್ಮ ಜೀವನನೇ ಹೋದ್ಮೇಲೆ ನಾವ್ ಏನ್ ಮಾಡಿದ್ರು ತಪ್ಪಿಲ್ಲ ಅಂತ ಯಾಕಂದ್ರೆ ನಾವು ರೈತರ ಪರವಾಗಿರೋದ್ರಿಂದ ರೈತರು ಉಳಿಲೇಬೇಕು, ನಮ್ ಜೀವನ ಉಳಿಸ್ಕೊಳ್ಳೇಬೇಕು. 485 ದಿನದಿಂದ ಒಂದ್ ದಿನಕ್ಕೂ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಕಾನೂನು ಕೈಗೆ ತಗೊಳ್ಳೋದ್ರಲ್ಲಿ ಏನ್ ಸರ್ ತಪ್ಪಿದೆ? ನಾವ್ ಎಷ್ಟು ದಿನ ಅಂತ ಬೀದಿಲ್ ಕುತ್ಕೊಂಡಿದೀವಿ, ಒಬ್ಬ ಅಧಿಕಾರಿನೂ ಬಂದ್ ಕೇಳಿಲ್ಲ. ಬಿಡಿ, ನಮ್ನ ಆದೇಶದಿಂದ ಕೈ ಬಿಟ್ಬಿಟ್ಟು ನೀವು ಮಾಡ್ಕೊಳ್ಳಿ ಅಂದ್ರೆ ಅದನ್ನು ಮಾಡಲ್ಲ. ನೀವು ಪರ ಇರೋರ್ಗ್ ಮಾತ್ರ ಮಾಡ್ತೀವಿ 485 ದಿನದಿಂದ ಅವ್ರಿಗೆ ಮಾಡ್ತಿದ್ದೀರಾ, ನಮ್ಗೇನ್ ಮಾಡ್ತಿದ್ದೀರಾ ಅಂತಾನೆ ನಾವು ಕೇಳ್ತಿರೋದು. ಅಧಿಕಾರಿಗಳು ಸರ್ಕಾರ ಏನ್ ಹೇಳುತ್ತೆ ಅದನ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳು ಸರ್, ಅಧಿಕಾರಿಗಳು ಹೋಗಿ ರಿಪೋರ್ಟ್ ಬರೀಬೇಕು. ಇಲ್ಲ ರೈತರ ವಿರೋಧ ಇದೆ, ಅವ್ರು ನಮ್ನ ಬಿಡ್ತಾ ಇಲ್ಲ ಅಂತ ಸರ್ಕಾರಕ್ಕೆ ಅವ್ರ ಮನವರಿಕೆ ಮಾಡ್ಕೊಡ್ಬೇಕಲ್ವಾ? ಈಗ ಸರ್ಕಾರ ಅಂತೂ ಬಂದ್ ನಮ್ನ ಪ್ರಶ್ನೆ ಮಾಡ್ತಿಲ್ಲ. ಇವ್ರು ಬರ್ತಿದಾರಲ್ಲ, ಇವ್ರು ಬಂದ್ ನೋಡಿದ್ದಾರಲ್ಲ ಇಲ್ಲಿ ಪರಿಸ್ಥಿತಿಗಳು. ಇಲ್ಲ ಸರ್, ನಾವು ಹೋಗಲ್ಲ, ನಮ್ಗೆ ಯಾವ್ದೇ ರೀತಿ ಅವ್ರ ಅವಕಾಶ ಮಾಡ್ಕೊಡಲ್ಲ. ಅವ್ರಿಗೆ ಬೇಕಿತ್ತ ಸರ್ ಇದೆಲ್ಲ. ಅವ್ರ ಅಧಿಕಾರಿಗಳು ತಿಳ್ಕೋಬೇಕು. ಯಾಕಂದ್ರೆ ಅವ್ರು ಪ್ರತಿಯೊಬ್ರು ಅನ್ನನೇ ತಿನ್ನೋದು, ಮಣ್ಣು ಚಿನ್ನ ತಿನ್ನಕ್ಕಾಗಲ್ಲ. ಆದ್ರಿಂದ ನಾವ್ ಹೇಳ್ತಿರೋದು, ಎಷ್ಟು ದಿನ ಸರ್ ತಾಳ್ಮೆಯಿಂದ ಇರೋದು? ನಮ್ದು ಅಸ್ತಿತ್ವನೇ ಹಾಳು ಮಾಡ್ಕೊಂಡು ನಾವು ಉಳಿಬೇಕಾ ಸರ್? ನ್ಯಾಯ ಕಾನೂನು ನೋಡ್ಕೊಂಡೇ ಕುತ್ಕೋಬೇಕಾ ಸರ್ ಲಾಸ್ಟ್ ವರ್ಗುನು? ನಾವು ಎಷ್ಟ್ ದಿನ ಸಂವಿಧಾನಕ್ಕೆ ತಲೆಬಾಗೋಣ? ಸಂವಿಧಾನ ಕಾನೂನು ಏನು ಇಲ್ವಾ ಸರ್ ನಮ್ಗೆ? ರೈತರು ಅಂದ್ರೆ ಯಾರ ಮನೆ ನಮ್ಗೆ ಅರ್ಥ ಆಗುತ್ತೆ, ನಿಜ. ಬಟ್ ಈ ರೀತಿಯ ಕಾನೂನನ್ನ ಕೈಗೆ ತಗೊಳ್ಳೋದು ತಪ್ಪಾಗುತ್ತೆ ಶ್ವೇತಾ ಅವರೇ. ನೋಡಿ, ಮುಂದಿನ ದಿನಗಳಲ್ಲಿ ನಿಮ್ದೇ ಆದಂತ ಹೋರಾಟ ಇರುತ್ತೆ, ಅದನ್ನ ಕೈ ಬಿಡಬೇಡಿ. ಜೊತೆಗೆ ಸರ್ಕಾರ ಯಾವ ರೀತಿಯಾಗಿ ಇಲ್ಲಿ ನಿರ್ಧಾರ ಮಾಡಿದೆಯೋ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಕ್ಕೆ ಮನಿಯುತ್ತಾ ಕಾದ್ ನೋಡ್ಬೇಕು. ಇನ್ನು ಮತ್ತೊಬ್ರು ರೈತ ಮುಖಂಡೆ ಇದ್ದಾರೆ, ಸುಮಾ ಅಂತ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಏನಾಯ್ತು? ಏಕಾಏಕಿಯಾಗಿ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗಿದ್ರಂತೆ? ಸರ್, ಏಕಾಏಕಿ ಅಂದ್ರೆ ಈಗ ನಾವು JMC ಮಾಡಬಾರ್ದು ಅಂತ ಒಂದು ನಾವು ಬಾಲಕೃಷ್ಣ ಅವ್ರ ಹತ್ರ, ಶಾಸಕರ ಹತ್ರ ಒಂದು ಮನವಿ ಕೊಟ್ಟಿದ್ವಿ. ನಮ್ದು ತೀರ್ಮಾನ ಆಗೋವರೆಗೂ ನೀವು ಯಾವ್ದೇ ರೀತಿ ನಮ್ಮ JMCಗೆ ಬರಬಾರ್ದು, ರೈತರಿಗೆ ತೊಂದರೆ ಕೊಡಬಾರ್ದು ಅಂತ ನಾವು ಮಾತಾಡಿದ್ವಿ. ಆಯ್ತು, 15 ದಿನ ಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡಿ ರೈತರು ಭೇಟಿ ಮಾಡಿದೀನಿ, ಈ ತರ ಭೂಮಿ ಕೊಡಲ್ಲ ಅಂತಿದ್ದಾರೆ ಅಂತ ವಿಷಯ ನಾನು ಹೇಳಿ ನಿಮ್ಗೆ ಇನ್ನೊಂದ್ಸರಿ ಸಭೆ ಕರಿತೀನಿ, ಅಲ್ಲಿವರೆಗೂ ನಾವು JMC ಮಾಡಕ್ ಕಳ್ಸಲ್ಲ ಅಂತ ಬಾಲಕೃಷ್ಣ ಅವರು ಶಾಸಕರು ನಮ್ಗೆ ಒಂದು ಮಾತು ಕೊಟ್ಟಿದ್ರು. ಆದ್ರೆ ಇವತ್ತು ಏನು ಹೇಳ್ದೇನೆ, ನಮ್ಗೆ ಯಾವ್ದೇ ಒಂದು ರೀತಿ ಮಾಹಿತಿನೇ ಇಲ್ಲದೆ ಇವತ್ತು ಅವರು JMCಗೆ ಏಕಾಏಕಿ ಸುಮಾರು ಒಂದು 8-10 ಜೀಪ್ಗಳನ್ನ ಕಳಿಸಿ ಕಾರ್ಗಳಲ್ಲಿ ಎಲ್ಲಾ ಕಡೆನೂ ಮಂಡ್ಲಳ್ಳಿ ಅನ್ನೋ ಗ್ರಾಮದಲ್ಲಿ ಗೊತ್ತಿಲ್ಲದೆ ಎಲ್ಲ ದೌರ್ಜನ್ಯದಿಂದ ಮಾಡ್ತಾ ಇದಾರೆ. ಅದನ್ನ ನಾವು ಬೇಡ, ನಮ್ಗೆ ನಮ್ಮ ಇದು ರೈತರದ್ದು ಒಂದು ತೀರ್ಮಾನ ಆಗೋವರೆಗೂ ನೀವು ಯಾವ್ದೇ ರೀತಿ ಮಾಡಬೇಡಿ ಅಂತ ಹೇಳಿದ್ರೆ, ಇವಾಗ ಪ್ರತಿಯೊಂದು ಕಡೆಯಿಂದನೂ ಪೊಲೀಸ್ನವ್ರನ್ನ ತುಂಬಾ ಜನನ ಕರೆಸಿ ನಮ್ಮ ಮೇಲೆನೆ ದೌರ್ಜನ್ಯ ಮಾಡಿಸಿ
ಮತ್ತೆ ನಮ್ಗೆಲ್ಲ ತಡೆದು ನಮ್ಮನ್ನ ಇದು ವಿರೋಧ ಮಾಡ್ತಾ ಇದಾರೆ. ಅಂದ್ರೆ ಇವರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಣ ಅಂತ ಅವರು ನಮಗೆ ಕೊಡ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ. ಸರ್ಕಾರ ಕೇಳ್ತಾ ಇಲ್ಲ ಈ ತರ ರೈತರಿಗೆ ಕಷ್ಟ ಆಗಿದೆ ಅಂತ, ಅವ್ರು ತೊಂದರೆ ಕೊಡ್ತಿರೋದು ನಮಗೆ. ಇನ್ನೊಂದ್ ಕಡೆ ಏನಂದ್ರೆ ಇವತ್ತು ಏನು 9,600 ಎಕರೆ ಜಮೀನ್ ಇದೆ ಸರ್, ಅಕ್ವಿಜಿಷನ್ ಆಗ್ತಿರೋದು ಸರ್ ಅವ್ರೊಬ್ರದೇ ಪರ ಬೇಕು ಅನ್ನೋದೆಲ್ಲ ನಮ್ದು. ನಮ್ಮ ವಿರೋಧ ಮಾಡ್ತಿರೋ ರೈತರುಗಳ್ದೆಲ್ಲ ಸೇರಿನೇ ಅಲ್ಲಿ ಇರೋದಲ್ವಾ, ಅವ್ರಿಗೆ ಮಾತ್ರ ನ್ಯಾಯ ಬೇಕು. ಒಂದ್ ವಾರ ಕುತ್ಕೊಂಡಿದ ತಕ್ಷಣ ನಮ್ಗೆ ಯಾಕೆ ನ್ಯಾಯ ಬೇಡ? ನಾವು 1.5 ವರ್ಷದಿಂದ ಕೂತಿದೀವಲ್ವಾ, ಮನೆ ಮಠ ಎಲ್ಲ ಬಿಟ್ಟು. ನಮ್ದು ತೀರ್ಮಾನ ಮಾಡ್ಬೇಕು, ನಮ್ದನ್ನ ಬೇಡ ಅಂತ ಬಿಟ್ಬಿಡ್ಲಿ. ನಾವು ಕೇಳ್ತಿರೋದು ನೀವು JMC ಮಾಡಬೇಡಿ ಅಂತ ಹೇಳ್ತಲ್ಲ, ನಾವು ಅವ್ರನ್ನ ಮಾಡ್ಲಿ. ಆದ್ರೆ ನಾವು ಇಷ್ಟು ಸರಿ ಮನವಿ ಕೊಟ್ರು ನಮ್ಗೆ ಯಾವ್ದೇ ರೀತಿ ಒಂದು ಸ್ಪಂದಿಸ್ತೆ ಇವ್ರು ಅವ್ರಿಗೆ ಏನ್ ಬೇಕೋ ಯಾವ ರೀತಿ ಸರ್ಕಾರದಲ್ಲಿ ಅವ್ರು ಯಾವ್ಯಾವ ತರ ಕಾನೂನು ಮಾಡ್ಕೋಬೇಕು ಆ ರೀತಿ ಬಂದು ಮಾಡ್ಕೊಂಡ್ರೆ ನಮಗ್ ನ್ಯಾಯ ಹೇಳೋರು ಯಾರು? ನಾವ್ ಯಾರ ಹತ್ರ ಹೋಗಿ ಕೇಳ್ಬೇಕು? ಇದು ದೌರ್ಜನ್ಯದಿಂದ ಯಾಕೆ ಮಾಡ್ಬೇಕು? ಇಲ್ಲ ಮಾಡ್ತೀವಿ ಅಂದ್ರೆ ಇಬ್ರಿಗೂ ನ್ಯಾಯ ಕೊಡ್ಲಿ. ನಮ್ಗೆ ಮಾಡಲ್ಲ ಅನ್ನೋರ್ ಕಡೆ ಅಂತ ಹೇಳಿ DC ಅವ್ರ ಕಡೆಯಿಂದ ಒಂದ್ ಲೆಟರ್ ಕೊಡ್ಲಿ ನಮ್ಗೆ, ನಿಮ್ಮ ಅಕ್ವಿಜಿಷನ್ ಬೇಡ ಅನ್ನೋರ್ಗೆ ವಿರೋಧ ಮಾಡೋರ್ಗೆ ಬಿಟ್ಬಿಡ್ತೀವಿ ಭೂಮಿನ. ಸುಮಾ ಅವ್ರೆ, ಈಗ ಯಾರ್ಯಾರು ಬಂದಿದ್ರು, ಯಾವ್ಯಾವ ಅಧಿಕಾರಿಗಳು ಬಂದಿದ್ರು, ಯಾವ ಇಲಾಖೆಯವರು? ಸರ್ ಇಲ್ಲಿ ಬಂದಿರೋರೆಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಪೊಲೀಸ್ ಇಲಾಖೆ. ಓಕೆ, ಅಂದ್ರೆ ಬೇರೆ ಅಧಿಕಾರಿಗಳು ಯಾರು ಬಂದಿಲ್ಲ, ಪೊಲೀಸ್ನವ್ರನ್ನ ಕರ್ಕೊಂಡೇ ಬಂದಿದ್ರು. ಅಧಿಕಾರಿಗಳು ಬರ್ಬೇಕಾದ್ರೇನೆ ಒಂದ್ 4-5 ರಿಸರ್ವ್ ವ್ಯಾನ್ ಬಂದಿದೆ, ಆದ್ರೆ ನಾವು ನೋಡಿಲ್ಲ ಅದನ್ನ. ಆಮೇಲೆ ನಮ್ಗೆ ಹಿಂಗೆ ಪಕ್ಕದವರು ಹೇಳಿದ್ರು ಇದರ ಸರ್ವೆ ನಡೀತಾ ಇದೆ ಅಂತ. ಅವಾಗ ನಾವು ಮಾಮೂಲಿ ನಾವ್ ಏನು ದಿನನಿತ್ಯ ಧರಣಿ ಮಾಡ್ತಿದ್ದೋ ಆ ಸ್ಥಳದಿಂದ ನಾವ್ ಇಲ್ಲಿಗೆ ಬಂದ್ವಿ ನೋಡೋಣ ಅಂತ ಹೇಳಿ. ಅದ್ ಬಂದಿದ್ ನೋಡಿ ರೈತರೆಲ್ಲ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಇನ್ನ 4-5 ಎಕ್ಸ್ಟ್ರಾ ರಿಸರ್ವ್ ವ್ಯಾನ್ಗಳನ್ನ ಕರೆಸಿ ಪೊಲೀಸ್ನವ್ರನ್ನೆಲ್ಲ ಕರ್ಸ್ಕೊಂಡು ಗಲಾಟೆ ಮಾಡಕ್ ಶುರು ಮಾಡಿದ್ರು. ಸರ್ ನಾವ್ ಬಿಡಲ್ಲ, ಅವ್ರಿಗೆ ರೆಡಿ ಇದೀವಿ, ಅವ್ರಿಗೆ JMC ಮಾಡಕ್ ಬಿಡಿ ನೀವು ಅಂತ ಹೇಳ್ತಿದ್ರೆ. ಇದು ಯಾವ ಸೀಮೆ ಸರ್ಕಾರ ಸರ್? ನಮ್ಗೆ ಅರ್ಥ ಆಯ್ತಿಲ್ಲ. ಈಗ 1.5 ವರ್ಷದಿಂದ ಕೂತಿರೋದು ನೋವು ಕೇಳ್ತಾ ಇಲ್ಲ, ಒಂದ್ ವಾರದಿಂದ ಕೂತಿರೋರು ನೋವು ಕೇಳ್ತಿದಾರಲ್ಲ ಇವರು. ಕೇಳಿ, ನೀವ್ ಇಬ್ರಿಗೂ ಕೊಡ್ಬೇಕು, ನಮ್ಗೇನು ಸಹಕಾರ ಕೊಡ್ಬೇಕು, ಅವ್ರಿಗೂ ಕೊಡ್ಬೇಕು, ನಮ್ಗೂ ಕೊಡ್ಬೇಕು. ಇಲ್ಲ ತೀರ್ಮಾನ ಅಂದ್ರೆ ಇಬ್ರಿಗೂ ಹೇಳ್ಬೇಕು, ನಮ್ದು ಬಿಟ್ಟು ಬಿಡ್ಬೇಕು, ಅವ್ರದ್ದು ತಗೋಬೇಕು. ಅದನ್ನ ಬಿಟ್ಟು CM DK ಶಿವಕುಮಾರ್ ಅವರು ಮಾತೆತ್ತಿದ್ರೆ ಹೇಳ್ತಾರೆ 70-80% ಅಷ್ಟು ರೈತರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, ಇನ್ನೊಂದು 20% ಜನ ಮಾತ್ರ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆ ರೀತಿಯಾಗೆಲ್ಲ ಮಾತಾಡ್ತಾರಲ್ಲ ಸರ್. ಅವ್ರಿಗೆ ಏನಾಗಿದೆ ಅಂದ್ರೆ ಅವ್ರ ಬಾಯಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ DK ಶಿವಕುಮಾರ್ನ ಕುಮಾರಸ್ವಾಮಿ ಜಪ ಮಾಡೋದು, ಕುಮಾರಸ್ವಾಮಿನ DK ಶಿವಕುಮಾರ್ ಜಪ ಮಾಡೋದು ಮಾಡ್ಕೊಂಡು ನಮ್ಮನ್ನ ರಾಜಕೀಯ ವ್ಯಕ್ತಿಗಳು ಅನ್ನೋ ತರ ತಗೊಂಡ್ಬಂದ್ಬಿಟ್ಟು ರೈತರನ್ನ ರಾಜಕೀಯಕ್ಕೆ ತಂದು ನಮ್ಮನ್ನ ಹಾಳು ಮಾಡಿ ನಾವಿರೋದನ್ನ 80% ಅವ್ರು 20% ಮಾಡ್ತಾರೆ. 20% ಇರೋಂತ ಕಮಿಷನ್ ಗೋಸ್ಕರ ಕೂತಿರೋರು ಜಮೀನೇ ಬೇಡ ಅನ್ನೋ ಅಲ್ಲ ಸರ್. ಇವಾಗ ಜಮೀನೇ ಬೇಡ ಅಂತ ಕೊಡೋರು ಯಾವ ಸೀಮೆ ರೈತರಂಗದ್ರೆ? ಜಮೀನ್ ಬೇಕು ಅನ್ನೋರ್ ತಾನೇ ರೈತರಾಗೋದು. ಈಗ ಬೇಡ ಅಂತ ಅಂದ್ಮೇಲೆ ಅವ್ರಿಗೋಸ್ಕರ ನೀವು ಕೆಲಸ ಮಾಡ್ತೀರಾ, ರೈತರಿಗೋಸ್ಕರ ಏನ್ ಕೆಲಸ ಮಾಡ್ತಿದ್ದೀರಾ ಸರ್ಕಾರದಿಂದ? ನೀವು ಮಾತಾಡ್ತೀರಿ ಹೇಳ್ತೀರಾ ನಾವು ರೈತರ ಪರವಾಗಿದ್ದೀವಿ ಅಂತಾರಲ್ಲ, ಯಾವ ರೀತಿ ರೈತರ ಪರವಾಗಿದ್ದೀರಾ? ಹಂಗ ನಾವು ಈ ಭೂಮಿ ಕಲ್ಕೊಂಡು ನಾವ್ ಎಲ್ಲಿಗೆ ಹೋಗ್ಬೇಕಾಗದ? ಈಗ ಈ ಪೀಳಿಗೆಗೆ ನೀವು ಕೆಲಸ ಕೊಡ್ತೀನಿ ಅಂತ ಹೇಳ್ತಾ ಇರೋ ಉದ್ಯೋಗನ ಏನೋ ಮನೆಗೊಬ್ರು ಉದ್ಯೋಗ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಅವ್ರದ್ದು ಒಂದು ತಲೆ ಮುಗಿದ್ಮೇಲೆ 2ನೇ ತಲೆಮಾರಿಗೆ ಏನ್ ಕೊಡ್ತೀರಾ ಉದ್ಯೋಗನ? ಅದೇ ಭೂಮಿ ಇದೆ, ನಾವೇನ್ ಬೇಕಾದ್ರೂ ಮಾಡ್ತೀವಲ್ವಾ? ನಮ್ಗೆ ಯಾಕೆ ಈ ತರ ನೋವು ಕೊಡ್ತಾ ಇದೀರಾ? ಯಾಕೆ ಈ ತರ ಹೊಟ್ಟೆ ಉಳಿಸ್ತಾ ಇದೀರಾ? ನಮ್ ಜನಗಳು ಇವತ್ತು ಸರ್ ಬೆಳಗ್ಗೆಯಿಂದ ಹೌದು ನಿಮ್ಗೆ ಒಪ್ಪಿಗೆ ಇಲ್ವಾ? ಕಾನೂನಿನ ಪ್ರಕಾರ ಹೋರಾಡಿ ನಮ್ ಜೊತೆಗೆ ಅಂತ ಹೇಳ್ತಾ ಇದಾರೆ ಅವರು. ಸರ್ ಕಾನೂನೇ ಕೊಂಡ್ಕೊಂಡ್ಬಿಡ್ತಾವ್ರಲ್ಲ ಸರ್. ಇವಾಗ ಬಂದಿರೋ ಪೊಲೀಸ್ನವ್ರು ಕೂಡ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ ಅಂದ್ರೆ ನಮ್ಗೆ ಯಾರು ನ್ಯಾಯ ಹೇಳ್ತಾ ಇದಾರೆ? ಇವತ್ತು ಕಾನೂನು ಎಲ್ಲಿ ಕೇಳ್ತಿದೆ ಸರ್? ಅವ್ರ ಪರವಾಗಿ ಕೇಳ್ತಿದೆ. ಇವಾಗ ನೀವೇ ಇಷ್ಟು ಮಾಧ್ಯಮದಲ್ಲಿ ತೋರಿಸ್ತಾ ಇದೀರಾ, 6-20% ಅಂತ ಹೇಳ್ತಾರೆ, ಅದನ್ನೇ ನಂಬಿಸ್ತಾರೆ. ನಾವ್ 80% ಕೂತಿದ್ರು ನಮ್ಮನ್ನ ನಂಬ್ತಾ ಇಲ್ವಲ್ಲ ಜನ. ಅಂದ್ರೆ ಕಾನೂನೇ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ, ಸರ್ಕಾರನೇ ಕಾನೂನೇ ಸರ್ಕಾರ ಅನ್ನೋ ತರ ಅವರು ನಡ್ಕೋತಿದಾರಲ್ಲ ಸರ್. ಎಲ್ಲಿಂದ ಬರುತ್ತೆ? ನ್ಯಾಯ ಏನ್ ಸಿಗುತ್ತೆ ನಮ್ಗೆ? ಸುಮಾ ಅವ್ರೆ, ಹೌದು ನೀವು ಹೋರಾಟ ಮಾಡ್ತಾ ಇದ್ರಿ ಎಲ್ಲ ಓಕೆ. ನಾವು ಆ ವಿಡಿಯೋಗಳನ್ನ ನೋಡ್ತಾ ಇದೀವಿ, ಅಧಿಕಾರಿಗಳನ್ನ ಲಿಟ್ರಲಿ ಜಮೀನಲ್ಲಿ ಅಟ್ಟಾಡಿಸ್ತಾ ಇದೀರಾ ನೀವೆಲ್ಲ. ಹೌದು ಸರ್, ಯಾಕಂದ್ರೆ ನಮ್ಗೆ ಕಳ್ಕೊಂಡ್ಮೇಲೆ ನಾವ್ ಎಲ್ಲಿಗೆ ಹೋಗೋದು ಸರ್? ಇಲ್ಲ ನಮ್ಗೆ ಯಾವ್ದೋ ಒಂದು ತೀರ್ಮಾನ ಆದ್ರೆ ನಮ್ ಜಮೀನ್ ನಮ್ಗೆ ಬೇಕು ಅಂತ ಎಷ್ಟು ಹಠ ಮಾಡ್ತಿದ್ರು ನಾವು. ಇಲ್ಲ ಅವ್ರ ಜಮೀನ್ಗಳ ಅವ್ರು ಏನಾದ್ರು ನಮ್ಗೆ ಇವಾಗ ಗೋಮಾಳಕ್ಕೋಸ್ಕರ ಅವ್ರು ಹೊಡೆದಾಡ್ತಿದ್ದಾರೆ ಅಂತ ಗೊತ್ತು ಕೆಲವು ರಾಜಕಾರಣಿಗಳು. ನಾವು ಆ ತರದ ಯಾವ್ದಾದ್ರು ಜಮೀನ್ ಹೋಗಿದ್ರೆ ಅವ್ರು ನಮ್ಗೆ ಈ ತರ ಒಂದ್ ಶಿಕ್ಷೆ ಕೊಡ್ಬೇಕು. ಏನು ಇಲ್ದೇನೆ ನಾವು ಒಂದ್ ಇದನ್ನೇ ನಂಬ್ಕೊಂಡು ಬದುಕ್ತಿದೀವಿ ಅಂದಾಗ ನಮ್ ಜಮೀನ್ ಕಿತ್ಕೊಳಕ್ ಬಂದಾಗ ನಮ್ಗೆ ರೋಷ ಆವೇಶ ಇರಲ್ವಾ ಸರ್? ಅಲ್ಲ ನಿಮ್ ಶಾಸಕರು ಬಂದಿರ್ಲಿಲ್ವಾ? ಶಾಸಕರು ಅದೇನೋ ಹೇಳ್ತಾರಲ್ಲ, ಮಗುನು ಚಿವುಟ್ತಾರೆ, ಈ ಕಡೆ ತೊಟ್ಲುನು ತೂಗ್ತಾರೆ ಅಂತ. ಒಂದ್ಸರಿ ಕರೀತಾರೆ, ಹೋದ್ವಿ, ಮೊದಲನೇ ಸರಿ ಕರೆದಿದ್ರು, ಮನವಿ ಕೊಟ್ಟಿದ್ವಿ. 2ನೇ ಸರಿ ಕರೆದಾಗೂ ಮನವಿ ಕೊಟ್ಟಿದ್ವಿ. ಹೇಳ್ತಾರೆ ನೀವು ಕೊಡ್ಲೇ ಇಲ್ಲ ಮನವಿ ಅಂತ ಹೇಳ್ತಾರೆ. ಇಂಥ ಶಾಸಕರು ಬೇಕಾ ಸರ್ ನಮ್ಗೆ? ಅದು ವಿಡಿಯೋ ಪ್ರೂಫ್ ಕೂಡ ಇದೆ ನಮ್ಮ ಹತ್ರ. ಫಸ್ಟ್ ಸರಿ ಮನವಿ ಕೊಟ್ಟಿರೋದು ನೀವು ನಮ್ಗೆ ಕೊಟ್ಟೇ ಇಲ್ಲ, ಬಂದೇ ಇಲ್ಲ, ನೀವ್ ಯಾರು ನನ್ ಕರೆದಾಗ ಅಂತ ಹೇಳ್ತಾರೆ. ಈ ತರ ಸರ್ ಆಡೋ ಮಾತಾ ಇದೆ ಒಬ್ಬ ಶಾಸಕರಾಗಿ. ಈಗ ಮನವಿ ಕೊಟ್ಟಾಗ ಹೇಳಿದ್ರು 15 ದಿನದವರೆಗೂ ಮುಖ್ಯಮಂತ್ರಿನ ಭೇಟಿ ಮಾಡಿಸ್ತೀನಿ, ರೈತರು ಕಷ್ಟ ಸುಖ ಎಲ್ಲ ಹೇಳ್ತೀನಿ, ಅಲ್ಲಿವರೆಗೂ JMC ಮಾಡಕ್ಕೆ ಯಾವ್ದೇ ರೀತಿ ಪ್ರಕ್ರಿಯೆ ಮಾಡಕ್ ಹೋಗಲ್ಲ, ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ಟು ನೀವು ಹಿಂದೆನೆ 2 days ಆದ್ಮೇಲೆ 2 ದಿನ ಆದ್ಮೇಲೆ ನೀವು ಕಳ್ಸ್ತೀರಲ್ಲ, ಇದು ಯಾವ ರೀತಿ? ಒಂದ್ 2-3 ಗ್ರಾಮದ 1 500 ಎಕರೆ ಭೂಮಿಯನ್ನ
ಅಲ್ಲಿನ ರೈತರು ಕೊಟ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಈಗ ಅದ್ ನಿಜಾನಾ? ಸರ್ ಇಲ್ಲಿ ಕೊಟ್ಟಿದ್ರೆ ಅವ್ರೆಲ್ಲರೂ ತಗೋಬೇಕಿತ್ತಲ್ಲ ಸರ್, ಯಾರು ನೋಟಿಫಿಕೇಶನ್ ಕೆಲವ್ರು ತಗೊಂಡಿಲ್ಲ, ಕೆಲವ್ರು ತಗೊಂಡಿದ್ದಾರೆ ಏನೋ ಒಂದು 20%. ಅದೇ ಮಿಕ್ಕಿದವ್ರು ಯಾರು ತಗೊಂಡಿಲ್ವ ಸರ್, ಅದರಿಂದನೇ ಅವ್ರು ಬಂದು ವಿರೋಧ ಮಾಡ್ತಿರೋದು ಇಲ್ಲಿ. ನಾವು ಕೊಡಲ್ಲ ಅಂತಂದ್ಮೇಲೆ ಯಾಕೆ ನಮ್ಗೆ JMC ಮಾಡ್ತಿದ್ರ ಅಂತಾನೆ ಇಲ್ಲಿ ನಡೀತಾ ಇರೋದು. ಇವಾಗ ಅವ್ರದ್ದು ಮತ್ತೆ ನೀವು JMC ಮಾಡಕ್ ಶುರು ಮಾಡಿದ್ಮೇಲೆ ನಮ್ದನ್ನ ಮಾಡಲ್ಲ ಅಂತ ನೀವು ಮಾಡ್ಕೊಡಿ ಸಾಕು ನಮ್ಗೆ. ನಾವೇನು ಕೇಳ್ತಿಲ್ಲ ಸರ್, ನಾವು JMC ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ. ನೀವು JMC ಮಾಡ್ಕೊಳ್ಳಿ, ಅವ್ರದನ್ನ ಕೊಡೋದು ಸಂತೋಷವಾಗಿ ತಗೊಳ್ಳಿ. ನಾವು ಆದ್ರೆ ಅನ್ನ ತಿನ್ನೋರು, ನಾವು ಅದನ್ನೇ ನಂಬ್ಕೊಂಡು ಬದುಕಿರೋರು, ನಾವ್ ಹೇಳೋದೇನಂದ್ರೆ ನಿಮ್ ಭೂಮಿನ ಬಿಟ್ಟು ಬಿಡ್ತೀವಿ, ನಾವು ಮಾಡಲ್ಲ ಅಂತ ಒಂದು DC ಅವ್ರ ಕಡೆಯಿಂದ ಒಂದ್ ಪತ್ರ ಕೊಡಿ ನಮ್ಗೆ, ಒಂದ್ ಮಂಡಿಸ್ರಿ ಏನಾದ್ರು. ನಿಮ್ದು ಬಿಟ್ಟು ಬಿಡ್ತೀವಿ, ಬೇಕು ಅನ್ನೋರ್ನ ಮಾಡ್ಕೋತೀವಿ ಅಂತ ಹೇಳಿ ನಾವು ಧಾರಾಳವಾಗಿ ಬಿಡ್ತೀವಿ ಸರ್, ನಮ್ಗೇನು ಅಭ್ಯಂತರ ಇಲ್ಲ ಅವ್ರ ಕಡೆ. ಸೊ ಈಗ ಫೈನಲಿ ಏನ್ ಬೇಕು ನಿಮ್ಗೆ? ಫೈನಲಿ ನಮಗ್ ಬೇಕಾಗಿರೋದು ನಮ್ ಭೂಮಿನ ಮಾಡಬಾರ್ದು, ಯಾವ್ದೇ ಕಾರಣಕ್ಕೂ ಮಾಡಲ್ಲ ಅಂತ ನಮ್ಗೆ DC ಅವ್ರ ಕಡೆಯಿಂದ ಒಂದು ಆರ್ಡರ್ ಆಗ್ಬೇಕು. ಅವ್ರು ಏನಾದ್ರು ಮಾಡ್ಕೊಳ್ಳಿ ಕೊಡೋರ್ದು ಬಿಟ್ಬಿಡ್ತೀವಿ. ಅಲ್ಲಿವರೆಗೂ ನಾವು ಯಾರ್ದು ಆಗ್ಬಾರ್ದು. ಇಬ್ರಿಗೂ ನ್ಯಾಯ ಇಲ್ವಾ? ಇಬ್ರು ಬಿದ್ದಿರ್ಲಿ, ಅದ್ ಹೆಂಗೆ ಇರ್ಲಿ ಜಮೀನು, ಎಷ್ಟು ವರ್ಷದವರೆಗೂ ಹೋರಾಟ ನಡೆಯುತ್ತೋ ನಡೆಸ್ತೀವಿ, ಹೋರಾಟ ಮಾಡ್ತೀವಿ. ನಾವ್ ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ, ಬಿಡಲ್ಲ. ಎಸ್ ಮೇಡಮ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.